ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರಲಿ, ಬಂದ್ರೂ ಎದುರಿಸುವಂತ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತು ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾಳೆ. ಮಹಾರಾಜ ನಂಗೆ ನಿನ್ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಥಗರ್ಭಿತ ಅನಿಸ್ತು ಈ ಹಾಡಲ್ಲಿ ನಂಗೆ. ಅಂದ್ರೆ ದೇವರ ಗುಡಿಯಲ್ಲಿ, ದೇವರೇ ಇಲ್ಲಿರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಂಗೆ ನಮ್ಮ ಬದುಕಲ್ಲಿ ನಾವ್ ಏನೇ ಸಾಧನೆ ಮಾಡ್ಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರ್ಬೇಕು, ಅದು ಬಹಳ ಮುಖ್ಯ ಆಗತ್ತೆ. ತುಂಬಾ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರ್ ಅಲ್ಲಿ ಇಬ್ರು ತಾಯಿ ಮಗ ತುಂಬಾ ನಿಜ ತಾಯಿ ಮಗ ತರನೇ ಅನಿಸ್ತಾರೆ. ತುಂಬಾ ಚೆನ್ನಾಗಿ ಅನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇನ್ನು ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಇಲ್ಲ, ಏನಂದ್ರೆ ಸಿನಿಮಾ ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನ ನಾವು ಯೂಶಲಿ ತುರ್ಕೋದಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂತ ಪಾತ್ರಗಳು. ಅದು ನನ್ನ ಒಬ್ಳು ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವ್ರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಳಿ. ಹೇಳ್ಬೋದಾ ಸರ್? ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಅಲ್ಲ, ಫಸ್ಟಿಗೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು. ಸರ್ ಬುದ್ಧಿನಾ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ ತಿಳುವಳಿಕೆ ಅಂತ. ಥ್ಯಾಂಕ್ ಯು. ಈಗ ಅಮ್ಮ ಹೋಗಿ ಮೈಕ್ ಬಂತಲ್ಲ. ಸೊ ಇವತ್ತು ಆಕ್ಚುಲಿ ಯುವರ್ ಡೇ, ನಿಮ್ ಸಾಂಗ್ ಹೇಗೆ ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರನೋ, ಅವ್ರ ಬಿಹೇವಿಯರ್ಸ್, ಅವ್ರ ಮನ್ಸು ಹಂಗೇನೆ, ರಿಯಲ್ ಲೈಫಲ್ಲೂ ಹಂಗೇನೆ. ಅವರು ಫುಲ್ ಕೇರಿಂಗ್, ಫುಲ್ ಲವಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.